ಏನು ಮಾಡೋದಂದರೆ ಮಳೆನಾದರೂ ನೆಂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಬ್ಬರು ಈ ಟ್ರಿಪ್ಪಲ್ಲಿ ಮಕ್ಕಳಿರೋ ಸ್ನೇಹ ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಏನು ಬ್ಯೂಟಿಫುಲ್ ಕಾಣಿಸ್ತಿದೆ ನೋಡಿ. ಬೆಳಗ್ಗೆ ನಾಯಿ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದೆ. ಓಹೋ, ನೈನೋ ಮಳೆ ಬಂದಿತ್ತಿದೆ ಕಣೆ, ನಮಗೆ ಗೊತ್ತೇ ಆಗಿಲ್ಲ. ನಮ್ಮದು ಒಳ್ಳೆ ಸ್ಲೀಪ್. ಸೊ ಬಾಯ್, ಆಮೇಲೆ ಬರ್ತೀವಿ ನಾವು. ಕಾಫಿ ಕುಡಿತಿಲ್ಲ, ನಾನು ಮಾಡ್ಕೊಡ್ತೀನಿ. ಬೇಡ, ನೆಸ್ಕೇಫ್ ಈ ಥರ ಪೌಡ್ರು ಬೇಡವಾ? ಹಾಲಲ್ಲ ಬೈ, ಕಾಫಿ ಬಿಸಿನೀರು ಹಾಕಿ ಕುಡಿತಿಯಲ್ಲ ಅದು ಬೇಡವಾ? ಸೊ ಏನೇನು ಮಾಡ್ಕೊಂಡು ತಿನ್ನೋಣ, ಇಲ್ಲಾಂದ್ರೆ ಆಚೆ ಹೋಗೋಣವಾ? ಹಾಂ, ನಾನು ಫ್ರೆಶ್ ಅಪ್ ಆಗ್ಬಿಡ್ಲಾ? ನಾವು ಬೈಕ್ ಕೊಡ್ಬೇಕು 10 o'clock. ಅವ್ನಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಕೇಳಿ ನೋಡು, ಫೋನ್ ಮಾಡಿಬಿಡು, ಮಾತಾಡ್ತೀನಿ. ಗೈಸ್ ಬನ್ನಿ ಮ್ಯಾಗಿ ಮಾಡ್ಕೊಳ್ಳೋಣ. ಇವೆರಡು ಇಟ್ಕೊಂಡಿದ್ದೀನಿ, ಯಾವ್ದ್ರಲ್ಲಿ ಮಾಡಲಿ ಅಂತ ಗೊತ್ತಾಗ್ತದೆ. ಇದರಲ್ಲೇ ಮಾಡಲಾ, ಇದ್ರಲ್ಲಿ ಮಾಡಲಾ, ಯಾವುದ್ರಲ್ಲೂ ಮಾಡೋಣ ಬನ್ನಿ. ಸ್ವಲ್ಪ ಜ್ಯೂಸಿಯಾಗಿರಲಿ ಅಂತಲೇ ಮಾಡಿದ್ದೀನಿ ಈ ಥರ. ಗೈಸ್ ಇದು ರೆಡಿ ಆಯಿತು, ಬನ್ನಿ ಸರ್ವ್ ಮಾಡೋಣ. ಸೊ ಬನ್ನಿ ಗೈಸ್, ಸರ್ವ್ ಮಾಡ್ಕೊಂಡು ತಿನ್ನೋಣ. ಓ ಮೈ ಗಾಡ್, ಬಾಯಿ ನೀರು ಬರ್ತಿದೆ. ಟ್ರೀಟ್ ಮಾಡಿದ್ರೆ ಬಿದ್ದೋಗುತ್ತೆ ಪಯ್ಯ. ಮ್ಯಾಗಿ ಇಸ್ ರೆಡಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ಪೂನೇ ತೊಗೋಬೇಕಾಗಿತ್ತು ನಾನು, ಸ್ವಲ್ಪ ಜ್ಯೂಸ್ ಇದೆ ಅದಕ್ಕೆ. ಪರ್ಫೆಕ್ಟಾಗಿ ಬೆಂದಿದೆ. ಫುಲ್ಲು ಬೆಂದಿರಬಾರ್ದು, ಕಮ್ಮಿನೂ ಬೆಂದಿರಬಾರ್ದು, ಪರ್ಫೆಕ್ಟಾಗಿದೆ. ಇಲ್ಲ ಸಚ್ಚ ಬಿಸಿ ಇದೆ, ಸೂಪರ್ ಟೇಸ್ಟಿ. ಐ ಆಮ್ ರೆಡಿ. ಸೊ ಮಳೆ ಬರ್ತಿದೆ, ಏನು ಮಾಡೋದು ಅಂತ ನಮಗೆ ಐಡಿಯಾ ಗೊತ್ತಿಲ್ಲ. ಏನು ಮಾಡೋದಂದರೆ ಮಳೆನಾದರೂ ನೆಂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾನೊಂದಷ್ಟು ಪಿಕ್ಚರ್ಸ್ ತಗೋತಾ ಇದ್ದೆ, ಇವಾಗ ಹೊರಗಡೆ ಹೋಗೋಣ. ಗೈಸ್ ಮಳೆ ಬರ್ತಿಲ್ಲ, ಆವಾಗಲೇ ಹನಿ ಆಗ್ತಿತ್ತು, ಸುಮ್ಮನೆ ಅದೇ ಹೋಗ್ಬೋದು ಅಂದ್ಕೊಂಡ್ವಿ. ಮಳೆಲಾದರೂ ಹನಿ ಹಾಕಿದ್ರೆ, ಇವಾಗಂತೂ ಮಳೆ ಜಿಗಿ 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 ಅಂತಿದೆ. ಹೇಗೆ ಹೋಗೋದು? ನೆನ್ನೆ ಕಾಯ ಪರಿಸ್ಥಿತಿ, ಇವತ್ತು ಮಳೆ ಪರಿಸ್ಥಿತಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಅನ್ಕೊಂಡ್ವಿ ಇವಾಗ ಹೋಗಿ ಒಂದು ಚೆನ್ನಾಗಿರೋ ಕೆಫೆಗೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಚಕೌಟ್ ಮಾಡಿಬಿಟ್ಟು ಹೋಗೋಣ ಅನ್ಕೊಂಡ್ವಿ. ಎಷ್ಟು ಬಟ್ಟೆಗಳು ತಂದಿದ್ದೀವಿ ಅಂದರೆ ಗೈಸ್, ಇಲ್ಲೇ ಅಲ್ಲ, ಇನ್ನು ನಾನು ವರ್ಕಾಲದಲ್ಲೂ ತೊಗೊಂಡು ಬಂದು ಹೋಗಿದ್ದೆ ಎಷ್ಟೊಂದು, ಅದನ್ನೂ ಅಷ್ಟೇ ಹಾಕ್ಕೊಳಕ್ಕಾಗಲಿಲ್ಲ ಅಷ್ಟೊಂದು. ಈ ಸಲ ಇಡೀ ಇರೋದನ್ನೆಲ್ಲ ತುಂಬ್ಕೊಂಡು ಹೊತ್ಕೊಂಬಂದಿದ್ವಿ, ಆದರೂ ಇಲ್ಲೂ ಯೂಸ್ ಮಾಡೋಕ್ಕಾಗಲಿಲ್ಲ. ಯಾರಿಗೆ ಹೇಳೋಣ ಪ್ರಾಬ್ಲಮ್.
ಮಳೆ ಇನ್ನೂ ಬರ್ತಿದೆ. ಒಳ್ಳೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಇಲ್ಲಿ ನಾವುಗೆ ಕೊಟ್ಟಿದ್ದೀರಲ್ಲ ನಾವು ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ನಾವೇನು ಯೂಸೇ ಮಾಡಿಲ್ಲ, ತಿನ್ನಲಿಲ್ಲ, ಬಟ್ ಹೋಗ್ತಾ ಯೂಸ್ ಆಗುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ. ಇನ್ನೇನೋ ರೆಡಿ. ಬಟ್ಟೆ ಪ್ಯಾಕ್ ಕ್ಲೋಸ್ ಮಾಡಿದ್ರೆ ಮುಗೀತು. ಆಮೇಲೆ ಇನ್ನೇನು ಇಲ್ಲ. ಇಷ್ಟೊಂದು ಯೂಸ್ ಮಾಡಿಬಿಡ್ದು. ಸೊ ಏನು ಹೇಳಕ್ಕೆ ಬಂದನ, ಹೋಗೋಣ ಬನ್ನಿ ಗೈಸ್. ಬಾಯ್ ಹೇಳೋಣ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಇಲ್ಲ ಪಿಕ್ಚರ್ಸ್ ತೊಗೊಂಡಲ್ಲ ಅಂತ ಹೆಂಗಿದ್ರಲ್ಲ ಆರಾಮಾಗಿ ಇನ್ನೊಂದಷ್ಟು ನ್ಯೂ ಪಿಕ್ಚರ್. ಇವಾಗ ಇದನ್ನು ಹೋಗೋಣ ಬನ್ನಿ ಇಲ್ಲಿಂದ. ಬಾಯ್ ಇದು ಕ್ಲೋಸ್ ಆಗಿಲ್ಲ. ನೀನು ಚಾರ್ಜರ್ ಎತ್ಕೊಂಡ್ಯಾ? ಚಾರ್ಜರ್ ಒಳಗಡೆ ಹಾಕ್ತಿದ್ದೀನಿ. ಸೊ ಅದು ಎತ್ಕೊಂಡು ಬಾ ನೀನು. ನಮಗೆ ಹೆಂಗೆ ಕೊಟ್ಟಿದ್ರು ಹಂಗೆ ಕೊಟ್ಬಿಟ್ಟು ಹೋಗ್ತಿದ್ದೀವಿ. ಸೊ ಅವನಿಗೊಂದು ಕಾಲ್ ಹಚ್ಬೇಕಾಗಿತ್ತು ನಾವು. ಯಾರೂ ಇಲ್ಲ, ಅದಕ್ಕೆ ಅಲ್ಲಿ ನಿಂತಿರ್ತಾನೆ, ಏನೋ ಗೊತ್ತಿಲ್ವಲ್ಲ, ಹಚ್ಬಿಡು ಕಾಲು. ಆಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಬೀಚಿಗೆ ರೀಚ್ ಆದ್ವಿ. ಚಿಲ್ ಮಾಡೋಣ ಬಾ. ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಬೇಕಿತ್ತಲ್ಲ, ನಾನು ಟೈಮ್ ಇರಲಿಲ್ಲ ಗೈಸ್. Let's chill. ವಾವ್, ನೋಡಲ್ಲ ತುಂಬ ದೂರ ಇದೆ. ಅದು ಇರುತ್ತೆ, ದೊಡ್ಡ ಹಳ್ಳಕ್ಕಾದ್ರೆ ಹೋಗ್ಬಿಡುತ್ತೆ. ಆವಾಗಲೇ ನಾವು ವೆದರ್ ಸೂಪರ್ ಆಗಿದೆ ಅಂತ ಅಂದ್ವಿ. ಇವಾಗ ಶುರು ಆಯಿತು, ಎಲ್ಲ ಕಡೆಯಿಂದ ಬಿಸಿಲು ಬಗ ಅಂತ ತಿಂದು ಹೋಗ್ತಾ ಇದ್ದೇನೆ. ಉದ್ದಿ ಬಿಸಿಲು ತಡೆಯುವುದಕ್ಕಾಗ್ತಿಲ್ಲ, ಬೆಂದೋಗ್ತಿದೆ ಸ್ಕಿನ್ ಎಲ್ಲ. ಸನ್ಸ್ಕ್ರೀನ್ ಹಾಕಿದ್ರು ವೇಸ್ಟ್. ಇಬ್ರು ಈ ಟ್ರಿಪ್ಪಲ್ಲಿ ಹೋಗ್ತಿರೋ ಸ್ನೇಹ ಸೀರಿಯಸ್ ಆಗಿ ಅಪ್ಪೋ ನಕ್ಕು ಬೀಳಷ್ಟು ನಗ್ತಿದ್ದೀವಿ. ಗೈಸ್ ನೋಡಿ, ಎಷ್ಟೊಂದು ಕಲೆಕ್ಟ್ ಮಾಡಿದ್ದೀವಿ ಶೆಲ್ಸ್ಗಳನ್ನ. ದಿಸ್ ಇಸ್ ದ ಒನ್ ಐ ಲೈಕ್. ನೋಡಿ ಎಷ್ಟು ಸಾಲಿಡ್ ಆಗಿದೆ ಗೊತ್ತಾ. ಆಮೇಲೆ ಹೋಗ್ತಾ ಒಂಚೂರು ವಾಟರ್ ಮಾಡ್ಕೊಂಡು ಹೋಗೋಣ. ನೋಡಿ ಎಷ್ಟು ಯೂನಿಕ್ ಸ್ಟಫ್ಸ್ನ ತೊಗೊಂಡು ಸಿಕ್ತು ಅಂದರೆ. ಇದು ರಾಕು, ಇದು ಬೇಡ, ಇನ್ನೊಂದು ತೋರಿಸ್ತೀನಿ. ಹೇಗೆ ನನಗೆ ತುಂಬ ಇನ್ನೂ ಒಂದು ಇಷ್ಟ ಆಯಿತು ಅವಾಗಲೇ. ಇದೆ ನೋಡಿ ಹೇಗಿದೆ ನೋಡಿ. ವಾವ್, ನೈಸಲ್ಲ, ಎಷ್ಟು ಕ್ಯೂಟಾಗಿದೆ, ಎಷ್ಟು ಸ್ಮಾಲ್ ಆಗಿ. ನನಗನ್ಸುತ್ತೆ ಇದ್ರ ಕಲೆಕ್ಷನ್ ಸ್ಟಾರ್ಟ್ ಮಾಡಬೇಕು. ನನ್ನ ಹತ್ರ ತುಂಬ ಇದೆ, ಪಕ್ಕ ಮಾಡ್ತೀನಿ ನೋಡಿ. ಅದೇ ನಾನು ಹೇಳಿದ್ದೆ ಇಲ್ಲಿ ಗಾಡಿ ಹಾಕೊಂಡು ಚಿಲ್ ಮಾಡೋಣ ಅಂತ. ಯಾಕೆಂದರೆ ಎಷ್ಟು ತಂಪಾಗಿದೆ ಹೇಳು, ರಿಲ್ಯಾಕ್ಸಿಂಗ್ ಆಗಿದೆ. ಸೊ ಬನ್ನಿ ಕೇಟು ಪೂಜೆ ಮಾಡೋಣ. ಕಾಯ್ತಿದ್ದೀವಿ ಏನಾದರೂ ತಿನ್ನೋಣ. ಹಂಗರಿ ಏನಂತೆ ಗಾಳಿಯಲ್ಲಿ ಬರ್ತಿದ್ದ ಅಲ್ಲಿ ಕೂರೋಣ. ಫ್ಯಾನ್ ಎಲ್ಲರೂ ಆನ್ ಮಾಡ್ತಾರಲ್ಲ, ಇಲ್ಲ ಕೂರೋಣ. ಏನಂತ ಕೇಳಿದವ್ರನ್ನ ಹೇಳ್ಬೇಕು, ಕುತ್ಕೋಬೋದ ಅಂದರೆ ಕೈ ತೊಳ್ಕೊಂಬರ್ತೀನಿ. ನೀವು ಮಣ್ಣು ನೀನು ಕೈ ತೊಳಿವಂತೆ ಬಾ. ಓ, ಇಲ್ಲೇ ಇದೆಯಾ? crispy chicken guys, so let's taste.
ಮತ್ತು ಆನಿಯನ್ ಸ್ಪ್ರಿಂಗ್ ಅಂತೂ ಮಸ್ತು. ಮೇನ್ ಡಿಶಸ್ ಗೈಸ್. ನಾನು ಇದಕ್ಕೆ ಯಪ್ಪ ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾವಾಗಲೂ ಎಲ್ಲಾದರೂ ಹೋಗ್ಬೇಕಾದ್ರೆ ತಿನ್ಬೇಕು ಅನ್ಕೋತೀನಿ. ನಾನು ಹೋಗಿದ್ದ ಕೆಫೆ ಇಲ್ಲ ರೆಸ್ಟೋರೆಂಟಲ್ಲಿ ಅದು ಇರೋದೇ ಇಲ್ಲ. ಸೊ ನಾವು ಲೆಟ್ಸ್ ಟ್ರೈ ದಿಸ್. ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ. ಚಿಕ್ಕದಿಲ್ವಾ ಆದರೆ ಇಷ್ಟ ಹಾಕೋದು ನನ್ನ ಹೆಂಗಿರುತ್ತೆ ಅಂತ ಫಸ್ಟ್ ಇದನ್ನು ಟೇಸ್ಟ್ ಮಾಡ್ತೀನಿ. ಬರೀ ಇದನ್ನು ನೀರ್ಬೇಕಂತ ಹೇಳು ತೆಗಿಲ್ಲ ಗ್ಲಾಸ್ ಕೇಳು. ಇದಕ್ಕೆ ಹಾಕೊಂಡು ಅಂದ್ಕೊಂಡಿದ್ಯಾ? ಹಚ್ಕೊಂಡು ಕುಡಿತೀನಿ. ಇನ್ನೊಂದು ಗ್ಲಾಸ್ ಇಸ್ಕೊ. ಸೊ ಲೆಟ್ಸ್ ಟ್ರೈ ದಿಸ್. ಫುಲ್ಲು ಬಾಯಿ ಹಾಕೋ ಬಿಸಿ ಇರುತ್ತೆ. ಬಾಯಿ ಬೈ ಹಾಕ್ತಿದೆ. ಬಾಯಿ ಹಾಕೋದು ಹಿಂಗೆ ಕಟ್ ಮಾಡ್ಕೊಂಡು ಹಾಕೊಳ್ಳ. ಇಲ್ಲಾಂದರೆ ಒಟ್ಟಿಗೆ ಫುಲ್ ಹೋಲ್ತೀನಿ. ಇನ್ನೊಂದು ಇದು ಎತ್ಕೊ, ಫೋಕ್ ಎತ್ಕೊ. ಇಲ್ಲಾಂದರೆ ಏಕೆಂದರೆ ಇದಷ್ಟು ಅದೆಲ್ಲ ಇಷ್ಟು ಸಾಕು. ಬಿಸಿ ಬಿಸಿ. ಹೌದಾ? ನೋಡೋಣ ನಂಗೆ ಹೆಂಗೆ ಅನಿಸ್ತಿದೆ ಗೊತ್ತಾ? ನಮ್ಮದು ಉದ್ದಿನ ನೋಡಾಗೆ ಸಾಂಬಾರಾಗಿ ಡಿಪ್ ಮಾಡೋ ಥರ ಇದೆ. ನಿಜ ಚೆನ್ನಾಗಿದ್ಯಾ? ಆ ರೇಂಜ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಯಾ? ನಂಗೆ ಬಾಯಲ್ಲಿ ನೀರು ಬರ್ತಿದೆ. ಮಸಾಲ ಒಳಗಡೆ ಮಸಾಲ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಭಯ ಆಗ್ತದೆ ಫುಲ್ಲು ಹಾಕೊಳ್ಳೋಕೆ. ಬೇಡ ಬೇಡ ಹಾಕೋಬೇಡ, ವೇಟ್ ಮಾಡು, ಏನಾಗಲ್ಲ, ಟೈಮ್ ಇದೆ. ಹೋಗೇ ಬರ್ತಾ ಇದೆಯಾ? ಮೂವ್ ಮಾಡಿದ್ರೆ ಒಳಗಡೆ ನಾನು ಇದು ಮಾಡಿದ್ದೀನಿ, ಬೈಟ್ ಮಾಡಿದ್ದೀನಲ್ವ, ಅಲ್ಲಿ ತುಂಬ ಹೋಗಿ ಬರ್ತಿದೆ. ವೇಟ್ ಮಾಡೇ. ಬಿಸಿ 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 ಬಿಸಿ, ತುಂಬ ಬಿಸಿ. ಅಲ್ಲಿ ಹಾಕಿ. ಅಯ್ಯೋ ನಾನೇನು ಬಿಟ್ಟಿಲ್ಲಪ್ಪ, ಫೋನ್ ಇದೆ, ಕೈಯಲ್ಲೆಲ್ಲ ಇದೆ. ನಾನೇನು ತಂದಿದ್ದೆ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಗೈಸ್ ಹೋಗೋಣ. ಪೆಟ್ ಪೂಜೆ ಆದಮೇಲೆ ಆಹಾ, ನನಗೆ ಹೋಗೋಕೆ ಇಷ್ಟ ಸ್ವಲ್ಪ ನಿಂತಿರೋಣ ಅನಿಸ್ತಿದೆ. ಆದರೆ ಬಿಸಿಲಿಗೆ ಹೋಗಿದ ತಕ್ಷಣ ಓಡೋಬಿಡೋಣ ಇಲ್ಲಿಂದ ಅನಿಸುತ್ತೆ. ತುಂಬ ತಂಪು ಫೀಲ್ ಆಗ್ತಿದೆ ಅಪ್ಪ ಇಲ್ಲಿ. ಹಾಂ, ನಂದೇ ತಾನೆ, ನಿನ್ನೆ ತಾನೆ ಕುರ್ಚಿ ನೋಡು, ಅಲ್ಲಿಂದ ಚೆನ್ನಾಗಿ ನನ್ನ ಸೇರಿಸ್ಕೊಂಡೆನಾ? ಹೇಗೆ ಕಾಣಿಸ್ತಿದೆ? ತುಂಬ ಕಾಮಾಗಿಲ್ವಾ ಪ್ಲೇಸು? ಹಾಂ, ಈಗ ಬಿಟ್ಟರೆ ಬಿಸಿಲ. ಅಲ್ಲಿ ನೋಡು. ಹಾಂ, ಹೋಗೋಣ ಬಾ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ. ಕಂಪಿ ಶರ್ಟ್. ಅದೇ ಇದೆಯಲ್ಲ. ಏನು ನಿನಗದೇ ಇದೆ? ಅದು ನಂದೇ ಹುಚ್ಚಿ. ಹೌದು ಹೌದು, ಬೇಕಾ ನಿನಗದು? ನಾನು ನಿನ್ನೆ ನಾನು ವೈಟ್ ಹಾಕೋತೀನಿ ಅಷ್ಟೇ. ಆಯ್ತು, ಹಂಗೆ ಮಾಡು. ನನಗೆ ಏನೋ ನಂಗೆ ಈ ಬೀಚ್ ತುಂಬ ಬೋರಿಂಗ್ ಅನಿಸ್ತು. ನೈನಾ, ನೆನ್ನೆ ನಮ್ಮ ಬೀಚು ಏನು ಕ್ರೇಜಿ ಆಗಿತ್ತೇಳು. ಕಮ್ ಆನ್ ಬೇಬಿ, ಲೆಟ್ಸ್ ಗೋ ಹೋಮ್. ಆಯ್ತು,
चक 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 है तू हाय चक 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 हूँ मैं चलो मेरी बेबी लेट्स गो टू बैंगलोर लेट्स गो लेट्स गो लेट्स गो ಲೆಟ್ಸ್ ಗೋ ಗೈಸ್. ಗಾಡಿ ಕೊಟ್ಟಾಯಿತು, ಇವಾಗ ಹೊರಡ್ತಿದ್ದೀವಿ. ಏನು ಗೊತ್ತಾ ಗೈಸ್, ನಾನು ಏನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ಇನ್ನು ಗೋವಾಗೆ ಬಂದರೆ ಪ್ರೈವೇಟ್ ಬನ್ನಿ, ಹಂಗಂದರೆ ಕಾರ್ ತೊಗೊಂಡ್ಬನ್ನಿ, ಪ್ರೈವೇಟ್ ಕಾರ್. ಬಿಕಾಸ್ ಬೆಂಗಳೂರಿಂದನೇ, ಏಕೆಂದರೆ ನನಗೆ ಏನಿದೆ ಫ್ಲೈಟ್ ಚಾರ್ಜು, ಕ್ಯಾಬ್ ಚಾರ್ಜು, ಆಮೇಲೆ ಟ್ರಾವೆಲಿಂಗ್ ಚಾರ್ಜು, ಎಲ್ಲ ಪ್ಲೇಸಸ್ಗೆ ಹೋಗೋಕ್ಕೆ ಎಲ್ಲ ಆಗುತ್ತೆ ನಾವು ಓನ್ ಕಾರ್ ತೊಗೊಂಬಂದರೆ ಬೆಂಗಳೂರಿಂದನೇ. ಅದಕ್ಕೆ ನನಗಂತೂ ಇದು ಓನ್ ಕಾರ್ ತೊಗೊಂಬಂದ್ರೆ ಬೆಸ್ಟ್ ಆಗಿರುತ್ತಿತ್ತು ಅಂತ. ಬಿಕಾಸ್ ಇನ್ನೊಂದು ಏನು ಗೊತ್ತಪ್ಪ, ಒಂದೊಂದು ಜಾಗ ನಾವಿದ್ದ ಕಡೆಯಿಂದ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದರೆ 40 ಮಿನಿಟ್ಸ್ 30 ಮಿನಿಟ್ಸ್ ಆಗ್ತಿತ್ತು. ನಾವು ಅಲ್ಲಿಂದ ಬಂದು ವಾಪಸ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ನಮ್ಗೆ 2 hours ಬೇಕಿತ್ತು ಡ್ರೆಸ್ ಚೇಂಜ್ ಮಾಡೋಕ್ಕೆ. ಅಪ್ಪಳ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋಕ್ಕಿನ್ನ ಅಲ್ಲೇ ನಾವು ಒಂದಿನ 3 ಔಟ್ಫಿಟ್ ಹಾಕೋಣ ಅಂತೀವಿ. ಮತ್ತು 1 ಔಟ್ಫಿಟ್ ಹಾಕಿ ಹೋಗೋದೇ ಒಂದು ಬಿಟ್ಟು ಅಷ್ಟಾಗಿತ್ತು ನಮಗೆ.